ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರದ ಪ್ರಯೋಜನವನ್ನು 200ಕ್ಕೂ ಹೆಚ್ಚು ಜನ ಪಡೆದುಕೊಂಡರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಹಾಗೂ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ, ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು ಇವರ ಸಹಯೋಗದಲ್ಲಿ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಪೂರ್ಣಿಮಾ ಆಯುರ್ವೇದ ಕಾಲೇಜಿನ ಅಧ್ಯಕ್ಷ ಕೇಶವ್ ರೆಡ್ಡಿ ಹಾಗೂ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಹಾಗೂ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಗುರೂಜಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರಕ್ಕೆ ಚಾಲನೆ ನೀಡಿದರು. ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮದರ್ಶಿ ಸಾಯಿ ಕಿರಣ್ ಆದೋನಿ ಮಾತನಾಡಿ, ಇಂದು ದತ್ತ ಜಯಂತಿ ಹಾಗೂ ವಚನ ಪಿತಾಮಹ ಮಾದರ ಚೆನ್ನಯ್ಯನವರ ಜಯಂತಿ. ಓಂ ಸಾಯಿ ಧ್ಯಾನ ಮಂದಿರದ ವತಿಯಿಂದ ಇಂದಿನ ದಿನ ವಿಶೇಷ ಸೇವೆಯನ್ನೊದಗಿಸಬೇಕೆಂಬ ಸದುದ್ದೇಶದಿಂದ ಇಂದು ಪೂರ್ಣಿಮಾ ಆಯುರ್ವೇದ ಕಾಲೇಜು ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಶಿಬಿರಾರ್ಥಿಗಳಿಗೆ ಉಚಿತ ಔಷಧಿ ನೀಡಲಾಗುತ್ತದೆ. ಸಾಯಿ ಮಂದಿರ ಸೇವೆಗೆ ಪ್ರಸಿದ್ಧವಾಗಿದೆ. ಹಾಗಾಗಿ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ರೀತಿ ಶಿಬಿರವು ಪ್ರತಿ ಗುರುವಾರ ಇರುತ್ತದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಇನ್ನೊಂದು ವಿಶೇಷ ಏನಂದರೆ, ಇವತ್ತು ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವತಿಯಿಂದ ಈ ಒಂದು ನಾವು ಮೊದಲನೇದಾಗಿ ನಾವೆಲ್ಲರೂ ಸಂತೋಷ ಪಡುವಂಥ ವಿಷಯ, ಗರ್ವ ಪಡುವಂಥ ವಿಷಯ ಏನಂದರೆ, ನಮ್ಮ ರಾಯಚೂರಿನವರು ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕಟ್ಟಿಸಿದ್ದಾರೆ. ನಮ್ಮ ರಾಯಚೂರು ಜನರಿಗೆ ಎಲ್ಲೆಲ್ಲೋ ವಿವಿಧ ರಾಜ್ಯಗಳಿಂದ ಬಂದು ಇಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಓದ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಅವರ ಕಾಲೇಜ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ, ಚಿಕಿತ್ಸೆ ಹಾಗೂ ಔಷಧಿ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಅವರಿಗೆ ಏನೇನು ಹೆಚ್ಚಿನ ತೊಂದರೆ ಏನಾದರೂ ಇದ್ದರೆ ಅವರು ಪೂರ್ಣಿಮಾ ಆಯುರ್ವೇದಿಕ್ ಕಾಲೇಜ್ ಹೋಗ್ಬೋದು. ಅವರೊಂದು ಕಾರ್ಡ್ ಕೊಡ್ತಾ ಇದ್ದಾರೆ ಉಚಿತವಾಗಿ, ಆರೋಗ್ಯ ಕಾರ್ಡ್ ಅಂತೇಳಿ. ಆ ಕಾರ್ಡನ್ನು ತೆಗೆದುಕೊಂಡು ಅವರು ಅಲ್ಲಿ ಪೂರ್ಣಿಮಾ ಕಾಲೇಜಲ್ಲಿ ಇನ್ನೂ ಹೆಚ್ಚಿನ ಚಿಕಿತ್ಸೆ ಏನಾದರೂ ಇದ್ದರೆ ಅಲ್ಲಿ ಪಡೆದುಕೊಳ್ಬೋದು. ಹಾಗೂ ಪ್ರತಿ ಗುರುವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಈ ನಿರಂತರ ಇದು ತಪಾಸಣೆ ಶಿಬಿರ ನಡೀತಾನೇ ಇರುತ್ತೆ. ಇವತ್ತು ಯಾರಾದರೂ ಬರಲಿಲ್ಲ, ಏನೋ ಕಾರಣಾಂತರಗಳಿಂದ ನಾವು ಮುಂದಿನ ಗುರುವಾರ ಬರ್ಬೋದು. ಇಲ್ಲಿ ತಪಾಸಣೆ ಮಾಡಿಕೊಂಡು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹೋಗ್ಬೋದು. ಪೂರ್ಣಿಮಾ ಕಾಲೇಜಿನ ಹಿರಿಯ ವೈದ್ಯರಾದ ಬಸವರಾಜ್ ಮಾತನಾಡಿ, ಇಂದಿನ ಶಿಬಿರದಲ್ಲಿ ಸಂಧಿವಾತ, ಅಸ್ತಮ, ಸಂಧಿ, ಕತ್ತು, ಬೆನ್ನು ನೋವು, ನರ ಸಂಬಂಧಿತ ಸಮಸ್ಯೆಗಳು, ಆಮ್ಲಪಿತ್ತ, ಕಾಮಲೆ, ಅಸ್ತಮ, ಮೈಗ್ರೇನ್, ಸೈನಸೈಟಿಸ್, ಅಲರ್ಜಿ, ರಕ್ತಹೀನತೆ, ಮಧುಮೇಹ, ರಕ್ತದೊತ್ತಡ, ಪಿಸಿಒಡಿ, ಗರ್ಭಾಶಯದ ತೊಂದರೆಗಳು ಸೇರಿದಂತೆ ಹಲವಾರು ರೋಗಗಳನ್ನು ತಪಾಸಣೆ ಮಾಡಿ ಉಚಿತವಾಗಿ ಔಷಧಿ ನೀಡಲಾಗಿದೆ. ಇಂದು ಅಂದಾಜು 200ಕ್ಕೂ ಹೆಚ್ಚು ಜನ ಶಿಬಿರದ ಪ್ರಯೋಜನ ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ಒದಗಿಸಿದರು. ಶ್ರುತಿಕಾ, ರೋಜಾ, ರಾಘವೇಂದ್ರ ಸೇರಿದಂತೆ ಪೂರ್ಣಿಮಾ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಶಿಬಿರದಲ್ಲಿ ಪಾಲ್ಗೊಂಡು ತಪಾಸಣೆ ನಡೆಸಿದರು. ಇದೇ ಸಂದರ್ಭದಲ್ಲಿ 2000ಕ್ಕೂ ಅಧಿಕ ಜನ ಭಕ್ತಾದಿಗಳು ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು.